ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಯೆಹೆಜ್ಕೇಲನ ಗ್ರಂಥ 36ನೇ ಅಧ್ಯಾಯ 26ನೇ ವಚನ. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ಪ್ರಿಯರೇ, ಡೋಮಾ ಎಂಬ ಒಬ್ಬ ಹುಡುಗಿ ಇದ್ದಳು. ಅವಳಿಗೆ ಫೆರಿಕ್ಸ್ ಎಂಬ ಸ್ನೇಹಿತನಿದ್ದನು. ಅವರಿಬ್ಬರು ಜೊತೆಯಾಗಿ ಚೆನ್ನಾಗಿ ಓದುತ್ತಿದ್ದರು. ಮನೆ ಕೆಲಸ ಹಾಗೂ ಪಾಠಗಳನ್ನು ಹಂಚಿಕೊಳ್ಳುತ್ತಿದ್ದರು ಮತ್ತು ಒಬ್ಬರ ಓದಿಗೆ ಇನ್ನೊಬ್ಬರು ಸಹಾಯ ಮಾಡುತ್ತಿದ್ದರು. ಒಂದು ದಿನ ಆ ಹುಡುಗಿಗೆ ತೀವ್ರವಾದ ಒಂದು ಹೃದಯದ ಕಾಯಿಲೆ ಬಂದಿತು. ಅವಳಿಗೆ ಮೂರ್ಛೆ ಬರುತ್ತಿತ್ತು ಮತ್ತು ಉಸಿರಾಡಲು ಕೂಡ ತುಂಬ ಕಷ್ಟಪಡುತ್ತಿದ್ದಳು. ವೈದ್ಯರು ಅವಳನ್ನು ಪರೀಕ್ಷಿಸಿ ಅವಳ ಹೃದಯವು ಸಂಪೂರ್ಣವಾಗಿ ಹಾನಿಗೊಳಗಾಗಿದೆ ಮತ್ತು ಅವಳು ಮರಣದ ಅಂಚಿನಲ್ಲಿದ್ದಾಳೆ ಎಂದು ಹೇಳಿದರು. ಈ ಸುದ್ದಿಯನ್ನು ಸ್ನೇಹಿತನಾದ ಫೆರಿಕ್ಸ್ಗೆ ಕೂಡ ತಲುಪಿತು. ಅವನು ವಯಸ್ಸಿನಲ್ಲಿ ಚಿಕ್ಕವನಾಗಿದ್ದರೂ ಕೂಡ ತಕ್ಷಣದಲ್ಲಿಯೇ ನನ್ನ ಹೃದಯವನ್ನು ತೆಗೆದು ನನ್ನ ಪ್ರೀತಿಯ ಸ್ನೇಹಿತೆಗೆ ಕೊಡಿ, ಅವಳು ಕೂಡ ಬದುಕಲಿ ಎಂದು ಹೇಳಿದಾಗ ಅವರು ಇದನ್ನು ಕೇವಲ ಒಂದು ಆಟ ಅಥವಾ ತಮಾಷೆಯ ಮಾತು ಎಂದು ಭಾವಿಸಿಕೊಂಡರು. ಆದರೆ ಕೆಲವೇ ದಿನಗಳಲ್ಲಿ ಫೆರಿಕ್ಸ್ಗೆ ಅನಿರೀಕ್ಷಿತವಾದಂಥ ಅಪಘಾತವೊಂದು ಸಂಭವಿಸಿತು. ಅವನು ಪ್ರಜ್ಞಾಹೀನ ಸ್ಥಿತಿಗೆ ತಲುಪಿದನು. ಅವನು ಮರಣದ ಅಂಚಿನಲ್ಲಿದ್ದಾಗ ಅವನ ಪೋಷಕರು ಡಾಕ್ಟರ್ಸ್ನ ಬಳಿ ಬಂದು, ನನ್ನ ಮಗನು ಸಾಯುವ ಮುನ್ನ ತನ್ನ ಹೃದಯವನ್ನು ತೆಗೆದು ತನ್ನ ಪ್ರೀತಿಯ ಗೆಳತಿಗೆ ಕೊಡಬೇಕೆಂದು ಪದೇ ಪದೇ ಹೇಳುತ್ತಿದ್ದನು. ಆದುದರಿಂದ ಈ ಕೊನೆಯ ಕ್ಷಣದಲ್ಲಿ ಅವನ ಆಸೆಯನ್ನು ದಯವಿಟ್ಟು ನೆರವೇರಿಸಿ ಎಂದು ಪೋಷಕರು ಕೇಳಿಕೊಂಡರು. ತಕ್ಷಣವೇ ಅವನು ಆಪರೇಷನ್ ಮಾಡಿ ಅಥವಾ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಅವನ ಹೃದಯವನ್ನು ತೆಗೆದು ಅವನ ಗೆಳತಿಯ ದೇಹಕ್ಕೆ ಅದನ್ನು ಅಳವಡಿಸಿದರು. ಆ ಹೊಸ ಹೃದಯದ ಬದಲಾವಣೆಯಿಂದ ಆ ಹುಡುಗಿಯು ಬದುಕಿಕೊಂಡಳು. ಆಗ ಕುಟುಂಬದವರೆಲ್ಲರೂ ಫೆರಿಕ್ಸ್ ಸತ್ತಿಲ್ಲ, ಇನ್ನೂ ಬದುಕಿದ್ದಾನೆ ಎಂದು ಹೇಳಿಕೊಳ್ಳುವವರಾದರು. ಅದೇ ರೀತಿ ದೇವರು ನಮ್ಮ ಕಲ್ಲಾದ ಹೃದಯವನ್ನು ತೆಗೆದುಹಾಕಿ ತನ್ನ ಹೃದಯವನ್ನು ನಮ್ಮೊಳಗಡೆ ಇಟ್ಟಿದ್ದಾರೆ. ಕ್ರಿಸ್ತನ ಹೃದಯವು ನಮ್ಮೆಲ್ಲರೊಂದಿಗಿದೆ. ಅದು ಪ್ರೀತಿಯ ಹೃದಯ ಮತ್ತು ಮನ್ನಿಸುವಂತ ಹೃದಯವಾಗಿದೆ. ಆದುದರಿಂದ ನಾವು ಕೂಡ ಇತರರಿಗೆ ಜೀವವನ್ನು ನೀಡೋಣ ಮತ್ತು ಇತರರನ್ನು ನಾವು ಬದುಕಿಸೋಣ. ಹಾಗಾಗುವಂತೆ ದೇವರು ನಿಮಗೆ ಸಹಾಯ ಮಾಡಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.